ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೇಣುಕಾ ಪ್ರಸಾದ್. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನ ಸಮ್ಮೇಳನವನ್ನು ವಿಯೆಟ್ನಾಂನಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಮ್ಮೇಳನದಲ್ಲಿ ಎಲ್ಲ ಧರ್ಮದ ಪದಾಧಿಕಾರಿಗಳು ಹಾಗೂ ಅತ್ಯಂತ ಸಾಧನೆ ಮಾಡಿದಂಥ ದೊಡ್ಡ ದೊಡ್ಡ ಒಂದು ಸಾಧಕರು ಸಂಯೋಗದಲ್ಲಿ ನಾನು ಕೂಡ ಒಂದು ಜೀವಮಾನದ ಫೆಲೋಶಿಪ್ ಪ್ರಶಸ್ತಿ ಪಡ್ಕೊಂಡಿದ್ದು ನನಗೆ ತುಂಬ ಖುಷಿಯಾದ ವಿಚಾರ. ಇದು ನನ್ನ ಪುಣ್ಯನೋ ಅಥವಾ ನಮ್ಮ ತಂದೆ ತಾಯಿ ಆಶೀರ್ವಾದನೋ ಅಥವಾ ನಮ್ಮ ರಾಮನಗರದ ಎಲ್ಲ ಸಮಾನದಂಥ ಎಲ್ಲರ ಆಶೀರ್ವಾದದಿಂದ ಈ ಒಂದು ದೊಡ್ಡ ಪ್ರಶಸ್ತಿನ ನಾನು ತಗೊಂಡಿದ್ದೀನಿ. ನನಗೆ ಅತ್ಯಂತ ಖುಷಿ ತಂದಂಥ ವಿಚಾರ. ಹಾಗೂ ಈ ಒಂದು ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹಾಗೂ ಪವಾಡ ಬಯಲು ಹಾಗೂ ಏನು ಈಗ ಡೋಂಗಿ ಸ್ವಾಮೀಜಿ ಅಥವಾ ನಮ್ಮ ಮೌಢ್ಯತೆ ವಿರುದ್ಧ ಹೋರಾಡುವಂಥ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರ ಸಾರಥ್ಯದಲ್ಲಿ ಈ ಒಂದು ದೊಡ್ಡ ಪ್ರಶಸ್ತಿ ನನಗೆ ಸಿಕ್ಕಿದ್ದು ತುಂಬ ಖುಷಿ ಅನಿಸುತ್ತೆ. ನಾನು ಈ ಪ್ರಶಸ್ತಿ ತಗೊಳ್ಳೋದಕ್ಕೆ ನಾನು ಖುಷಿ ಪಡ್ತೀನಿ. ಹಾಗೆ ನನ್ನ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿಗೆ ಆಗಿದೆ ಅಂತ ನಾನು ಭಾವಿಸ್ತಾ ಇನ್ನಷ್ಟು ನನ್ನ ಕೆಲಸದ ಬಗ್ಗೆ ನಾನು ಗಮನ ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.